ಜಗತ್ಪ್ರಸಿದ್ಧ ಮಂಗಳೂರು ದಸರಾ ಮೆರವಣಿಗೆ ಅದ್ದೂರಿಯಾಗಿ ನಡೆದಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ ದಸರಾ ಮೆರವಣಿಗೆ ನಡೆಯಿತು. ಸುಮಾರು 69ಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು ಮಂಗಳೂರು ದಸರಾ ಮೆರವಣಿಗೆಗೆ ಮೆರುಗು ನೀಡಿತು. ದೇಶ ವಿದೇಶಗಳಿಂದ ಬಂದ ಲಕ್ಷಾಂತರ ಮಂದಿ ಭಕ್ತರು ಈ ದಸರಾ ಮೆರವಣಿಗೆಗೆ ಸಾಕ್ಷಿಯಾದರು. ಮೈಸೂರು ಬಳಿಕ ರಾಜ್ಯದ ಅತಿದೊಡ್ಡ ಎರಡನೇ ದಸರಾ ಅಂತಾನೆ ಕರೆಸಿಕೊಳ್ಳೋ ಮಂಗಳೂರು ದಸರಾ ವೈಭವಕ್ಕೆ ತೆರೆಬಿದ್ದಿದೆ. ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ 9 ದಿನಗಳಿಂದ ನಡೆದ ನವರಾತ್ರಿ ಮಹೋತ್ಸವಕ್ಕೆ ದಸರಾ ಮೆರವಣಿಗೆಯೊಂದಿಗೆ ತೆರೆಬಿದ್ದಿದೆ. ಕುದ್ರೋಳಿ ಕ್ಷೇತ್ರದಿಂದ ಹೊರಟ ಬೃಹತ್ ದಸರಾ ಮೆರವಣಿಗೆಯಲ್ಲಿ ವಿಘ್ನ ನಿವಾರಕ ಗಣೇಶ, ಆದಿಶಕ್ತಿ, ನವದುರ್ಗಿಯರು ಹಾಗೂ ಶಾರದಾ ಮಾತೆಯರ ಮೂರ್ತಿಗಳನ್ನು ಸ್ತಬ್ಧ ಚಿತ್ರದೊಂದಿಗೆ ಕೊಂಡೊಯ್ಯಲಾಯಿತು. ಕ್ಕೂ ಅಧಿಕ ಟ್ಯಾಬ್ಲೋ, ಸುಮಾರು 1,000 ಆಕರ್ಷಕ ಕೇರಳದ ಕೊಡೆಗಳು, 100ಕ್ಕೂ ಹೆಚ್ಚು ಬ್ಯಾಂಡ್ ಸೆಟ್ಗಳು, 40 ಜಾನಪದ ತಂಡ, ಕೇರಳ ಚೆಂಡೆ ವಾದನ, ಕೊಂಬು ಕಹಳೆ, ದೇಶದ ಇತಿಹಾಸವನ್ನು ಬಿಂಬಿಸೋ 60ಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು ಈ ದಸರಾ ಮೆರವಣಿಗೆಗೆ ಮೆರುಗು ನೀಡಿತು. ದಾರಿಯುದ್ದಕ್ಕೂ ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಶ್ರೀ ಕ್ಷೇತ್ರದಿಂದ ಹೊರಟ ಮೆರವಣಿಗೆ 7 ಕಿಲೋಮೀಟರ್ ಸಾಗಿದ್ದು ಮತ್ತೆ ಶ್ರೀ ಕ್ಷೇತ್ರಕ್ಕೆ ತಲುಪಿತು. ಬಹುಶಃ ದಸರಾ ಅಂತ ಹೇಳಿದ ತಕ್ಷಣ ಇವತ್ತು ನಾವು ಧಾರ್ಮಿಕತೆ, ನಾನು ಹೇಳಿದಾಗೆ ಧಾರ್ಮಿಕತೆ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಸ್ಪೋರ್ಟ್ಸ್ ಇದನ್ನೆಲ್ಲ ಒಟ್ಟಿಗೆ ಈ ಮಂಗಳೂರು ನಗರಕ್ಕೆ ಏನು ಆರ್ಥಿಕವಾಗಿ ಪುನಶ್ಚೇತನ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗ್ತಿರುವಂಥದ್ದು ಬಹಳ ಸಂತಸದ ವಿಚಾರ. ಈ 10-11 ದಿವಸಗಳಲ್ಲಿ ಇಡೀ ಮಂಗಳೂರು ನಗರವೇ ಜನನಿಬಿಡವಾಗಿತ್ತು. ಹುಲಿವೇಷದ ವಿವಿಧ ಟ್ಯಾಬ್ಲೋಗಳು ಲಕ್ಷಾಂತರ ಜನರ ಮನಸ್ಸಿಗೆ ಮುದ ನೀಡಿತು. ಪೂರ್ಣಾಲಂಕಾರವಾಗಿ ಶೋಭಿತವಾದ ಶಾರದಾ ಮೂರ್ತಿ ಕಣ್ಮನ ಸೆಳೆಯಿತು. ಊರಲ್ಲೇ ಮಂಗಳೂರಲ್ಲಿ ತುಂಬ ವಿಜೃಂಭಣೆಯಿಂದ ಆಗ್ತಾ ಉಂಟು. ನವದುರ್ಗೆಯರನ್ನೆಲ್ಲ ಕೂರಿಸಿಕೊಂಡು ಶಾರದಾಂಬೆಯ ಒಂದು ಚಂದದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲೇ ಒಂದು ಇರ್ತದೆ. ಇಲ್ಲಿ ಶಾರದೆಯನ್ನು ನೋಡ್ಲಿಕ್ಕೆ ತುಂಬ ದೂರದಿಂದ ಎಲ್ಲ ಬರ್ತಾರೆ. ಮೊನ್ನೆ ತಾನೇ ಈಗ ಕಿನ್ನಿಪಿಲಿ ಹಾಗೆ ಎಲ್ಲ ಹುಲಿವೇಷ ಇಲ್ಲಿ ಫೇಮಸ್. ಹಾಗೇನೆ ಎಲ್ಲ ಕಡೆಯಲ್ಲಿ ಕೂಡ ಒಂದು ವಿಜೃಂಭಣೆಯಿಂದ ಮಂಗಳೂರಲ್ಲಿ ನಡೆಯುತ್ತದೆ. ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ನಡೆಯೋ ದಸರಾ ಅನ್ನೋ ಖ್ಯಾತಿ ಮಂಗಳೂರು ದಸರಾಕ್ಕೆ ಸಲ್ಲುತ್ತದೆ. ವಿವಿಧ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿಬಂದಿದ್ದು ದಸರಾ ಸಂಭ್ರಮದಲ್ಲಿ ಲಕ್ಷಾಂತರ ಜನ ಮುಳುಗೆದ್ದಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.